ಉಪಸಮರಕ್ಕಾಗಿ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ಫೈಟ್ ಜೋರಾಗ್ತಾ ಇದೆ. ತಲೆನೋವಾಗಿರುವುದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ. ಕೆಪಿಸಿಸಿ ಚುನಾವಣಾ ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಜೋರಾದ ವಾಗ್ವಾದ ನಡೆದಿದೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಅಬ್ದುಲ್ ಜಬ್ಬಾರ್ ಬೆಂಬಲಿಗರ ವಾಗ್ವಾದ ಇದು. ಎಂಎಲ್ಸಿ ಮಂಜುನಾಥ ಭಂಡಾರಿ ನೇತೃತ್ವದಲ್ಲಿ ಸಭೆ ನಡೆಯಿತು. ಆಕಾಂಕ್ಷಿಗಳು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡುವಂತಹ ವೇಳೆಯಲ್ಲಿ ವಾಗ್ವಾದ ಜೋರಾಯಿತಿಲ್ಲಿ. ಈ ಗಲಾಟೆ ತೀವ್ರವಾಗ್ತಾ ಇದ್ದಂತೆಯೇ ಸಭೆ ಮೊಟಕುಗೊಳಿಸಿ ತೆರಳಿದ್ದು ನಾಯಕರು. ಬೇಡಪ್ಪ, ಇದೇನಿಷ್ಟು ಗಲಾಟೆ ಮಾಡ್ಕೊಳ್ತಾ ಇದ್ದೀರಾ, ನಾವು ಇಲ್ಲಿರಲ್ಲ ಅಂತ ಅವರು ಹೊರಟುಬಿಟ್ಟಿದ್ದಾರೆ. ಅಭ್ಯರ್ಥಿ ಬೇಡಿಕೆಗಳು ವಿವಿಧ ರೀತಿಯಲ್ಲಿ ಇರುತ್ತವೆ, ಅವರ ಹಕ್ಕಿದೆ, ಅದನ್ನು ಕೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಈ ಹೇಳಿಕೆ ಕೊಟ್ಟಿದ್ದಾರೆ. ಅಭ್ಯರ್ಥಿ ಆಯ್ಕೆಗೆ ನಾಳೆ ಮತ್ತೆ ಸಭೆ ಅಂತೇಳಿ ಎಂಎಲ್ಸಿ ಮಂಜುನಾಥ ಭಂಡಾರಿ ಮಾತಾಡ್ತಾರೆ. ನಾಳೆ ಸಮಿತಿಯಲ್ಲಿದ್ದಂಥ 16 ಜನ ಸೇರಿಕೊಂಡು ಮತ್ತೊಂದು ಸಭೆಯನ್ನು ಮಾಡ್ತೀವಿ. ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ.ಶಿ, ಸಿ.ಎಂ. ಸಿದ್ದರಾಮಯ್ಯ ಅವರಿಗೆ ವರದಿಯನ್ನು ಕೊಡ್ತೇವೆ. ಮಾರ್ಚ್ 21ರಂದು ಅಭ್ಯರ್ಥಿ ಆಯ್ಕೆ ಆಗುತ್ತೆ ಅಂತೇಳಿ ಎಚ್. ಆಂಜನೇಯ ಒಂದು ಕಡೆ ಹೇಳ್ತಾ ಇದ್ದಾರೆ. ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಟಿಕೆಟ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಚ್. ಆಂಜನೇಯ ಅವರ ಹೇಳಿಕೆ ಇದು. ನಾಳೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮತ್ತೊಂದು ಸಭೆ ಇದೆ. ಮಧ್ಯಾಹ್ನ 1 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಇದೆ. ಆ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಹುತೇಕ ಫೈನಲ್ ಆಗಬಹುದು. ಅಭ್ಯರ್ಥಿಯ ಬೇಡಿಕೆಗಳು, ಅವರ ಸಮರ್ಥನೆಗಳು ವಿವಿಧ ರೀತಿಯಲ್ಲಿ ಇರ್ತವೆ. ಅವ್ರು ಕೇಳ್ತಕ್ಕಂಥದ್ದು ಕೂಡ ಅದು ಹಕ್ಕಿದೆ, ಕೇಳಿದ್ದಾರೆ. ಆದರೆ ವಿನ್ನಿಂಗ್ ಈಸ್ ದ ಕ್ರೆಡಿಟೇರಿಯಾ. ಈ ವಿಧಾನಸಭಾ ಕ್ಷೇತ್ರ ಗೆಲ್ಲಬೇಕಾದ್ರೆ ಬೇರೆ ಏನೇನು ಚಿಂತೆ ಮಾಡಬೇಕು ಅನ್ನೋದನ್ನೆಲ್ಲ ನೋಡಿ ಸಮರ್ಥವಾಗಿ ಚಿಂತನೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ಅಡಿಷನಲ್ ಕಮಿಟಿ ಏನಿದೆ ಅವ್ರ ಜೊತೆಲಿ ಚರ್ಚೆ ಮಾಡಿ PCC ಮತ್ತು ಸಿದ್ದರಾಮಯ್ಯನ ಜೊತೆ ಅವರು ಕೂಡ ಆಕಾಂಕ್ಷಿಗಳಾಗಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇನ್ನಿತರರು ಕೂಡ ನಮಗೆ ಕೊಡಿ ಅನ್ನೋದು ಅವರ ಬೇಡಿಕೆ. ಮತ್ತೊಬ್ಬರು ಇವ್ರಿಗೆ ಕೊಡ್ರಿ ಅಂತಂದು ಹೇಳಿದ್ದಾರೆ. ಎಲ್ಲ ಇಲ್ಲಿ ಕಾಂಗ್ರೆಸ್ನಲ್ಲಿ ಒಂದೇ ತಾಯಿ ಮಕ್ಕಳ ಥರ ನಾವು. ಈ ಸಂದರ್ಭ ಇದು, ಚುನಾವಣೆಯ ಸಂದರ್ಭ.